ಟು ಮೈ ಚಾನಲ್. ನನ್ನ ಬಗ್ಗೆ ನಿಮಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ನಿಮಗೆ ಗೊತ್ತು, ಒಂದು ಸ್ವಲ್ಪ 30+ ಆದಮೇಲೆ ಕೆಲವರು ಮೊದಲಾಗೇ ಬರುತ್ತೆ. ಸಾಮಾನ್ಯವಾಗಿ ಹೆಂಗಸರಲ್ಲಿ ಇದು ಸಮಸ್ಯೆ ಜಾಸ್ತಿ ಇರುತ್ತೆ. ನಾನು ನೋಡಿರೋ ಪ್ರಕಾರ ಇಲ್ಲಿ ಗಂಡಸರಲ್ಲೂ ಇರುತ್ತೆ, ಹೆಂಗಸರಲ್ಲೂ ಇರುತ್ತೆ. ಆದರೆ ಸ್ವಲ್ಪ ವೈಟ್ ಸ್ಕಿನ್ ಇರೋರಿಗೆ ಅದು ಏನು ಮಾಡುತ್ತೆ, ಬೇಗನೆ ಎದ್ದು ಕಾಣಿಸುತ್ತೆ ಮುಖದಲ್ಲಿ. ಏನಪ್ಪ ಅದು ಅಂತಂದರೆ, ಈಗ ಕೆನ್ನೆ ಮೇಲಾಗಿರ್ಬೋದು ಅಥವಾ ಮೂಗಿನ ಮೇಲಾಗಿರ್ಬೋದು ಕಪ್ಪುದ್ದು ಕಲೆ ಥರ ಆಗೋದು 30+ ಆದಮೇಲೆ, ಅದನ್ನು ನಾವು ಏನಂತ ಕರಿತೀವಿ, ಪಿಗ್ಮೆಂಟೇಷನ್, ಬಂಗು ಅಂತ ಕರಿತೀವಿ. ಮತ್ತು ಚುಕ್ಕಿ ಥರ ಆಗುತ್ತೆ. ಅದು ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವ್ರಿಗೆ ಮುಖ ಎಲ್ಲ ಸ್ಪ್ರೆಡ್ ಆಗಿರುತ್ತೆ. ಇನ್ನೂ ಕೆಲವ್ರಿಗೆ ಏನಾಗಿರುತ್ತೆ, ಇಲ್ಲಿ ಸ್ವಲ್ಪ ಪ್ಯಾಚಸ್ ಥರ ಆಗಿರುತ್ತೆ. ಅದನ್ನು ಯಾವ ರೀತಿ ಹೋಗಲಾಡಿಸೋದು, ಯಾವ ರೀತಿ ನಾವು ಅದಕ್ಕೆ ಒಂದು ಪರಿಹಾರ ಕಂಡುಹಿಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಮತ್ತು ನನ್ನ ವೀಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಹೇಳ್ಕೊಳ್ಬೇಕು ಅಂದರೆ ಕಮೆಂಟ್ಸ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಏನಪ್ಪ ನಮ್ಗೆ ಯಾಕಪ್ಪ ಅದು ಪಿಗ್ಮೆಂಟೇಷನ್ನ ನಾವು ಹೇಗೆ ಅದನ್ನು ನಾವು ಪರಿಹಾರ ಮಾಡ್ಕೋಬೋದು ಅಂದರೆ, ನಿಮಗೆ ಗೊತ್ತು, ಇವಾಗ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಅವ್ರಿಗೆ ನ್ಯಾಚುರಲ್ಗೆ ಹೋಮ್ ರೆಮಿಡಿಗಳಲ್ಲೂ ನಾವು ಅದನ್ನು ಪಿಗ್ಮೆಂಟೇಷನ್ನ ದೂರ ಮಾಡ್ಬೋದು. ಅದು ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ. ಅದೆಲ್ಲ ನಮಗೆ ಮಾಡೋಕ್ಕೆ ಟೈಮ್ ಇಲ್ಲ, ನಮಗೆ ಬೇಗ ರಿಸಲ್ಟ್ ಬೇಕು. ಮತ್ತು ಅದನ್ನೆಲ್ಲ ನಾವು ಪೇಸ್ಟ್ ಆಗಲಿ ಒಂದು ಮಾಡಿ ಮುಖಕ್ಕೆ ಹಾಕೊಳ್ಳೋದು, ಆ ಮಾಸ್ಕ್ ಮಾಡಿ ಹಾಕೊಳ್ಳೋದು ನಮ್ಗೆ ಆಗಲ್ಲ. ಬೆಳಗ್ಗೆ ಕೆಲ್ಸಕ್ಕೆ ಹೋದ್ರೆ ನಾವು ಸಾಯಂಕಾಲ ಬರ್ತೀವಿ, ಅದನ್ನೆಲ್ಲ ನಮಗೆ ಮಾಡೋಕ್ಕಾಗಲ್ಲ ಅಂತ. ಈಗ ಆಲ್ರೆಡಿ ಕೆಲ್ಸಕ್ಕೆ ಹೋಗೋರಿಗೆ ಅದೆಲ್ಲ ತುಂಬ ಕಷ್ಟನೇ ಇರುತ್ತೆ. ಅವ್ರಿಗೆ ಒಂದು 5 ನಿಮಿಷನೇ ಅವ್ರಿಗೆ ಟೈಮ್ ಸಿಗೋಲ್ಲ. ಮಕ್ಕಳಿರ್ತವೆ ಮನೆಯಲ್ಲಿ, ಬೆಳಗ್ಗೆ ಹೋದರೆ ಸಾಯಂಕಾಲ ಬಂದು ಅಡುಗೆ ಎಲ್ಲ ಮಾಡಬೇಕು. ಆದ್ದರಿಂದ ಅದಕ್ಕೋಸ್ಕರ ನಾನು ಇವತ್ತೇನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಒಂದು ಚೆನ್ನಾಗಿರುವಂಥ ಒಂದು ಕ್ರೀಮು ನನಗೂ ಸಹ ನನ್ನ ಅನುಭವ ತಿಳ್ಕೊಂಡು ಅದನ್ನು ನಾನು ಪ್ರಯೋಗ ಮಾಡಿರೋದ್ರಿಂದ ನನಗೆ ರಿಸಲ್ಟ್ ಇರೋದ್ರಿಂದನೇ ನಾನು ನಿಮಗೆ ತಿಳಿಸ್ತಾ ಇರೋದು. ಏಕೆಂದರೆ ನನಗೂ ಇಲ್ಲಿ ಮುಖದ ಮೇಲೆ, ನಾನೊಂದು ಪ್ರೆಗ್ನೆನ್ಸಿ ಆದಮೇಲೆ ಬಾಣ್ತನಕ್ಕೆ ಹೋದ್ಮೇಲೆ ನನಗೇನಾಗಿತ್ತು, ಫುಲ್ಲು ಈ ಕೆನ್ನೆ ಮೇಲಾಗಿರ್ಬೋದು, ಮೂಗು ಮೇಲಾಗಿರ್ಬೋದು ಫುಲ್ಲು ಪ್ಯಾಚಸ್ ಥರ ಆಗ್ಬಿಟ್ಟಿತ್ತು. ಅದು ನನಗೆ ಅದೇ ಒಂದು ಮನಸ್ಸಲ್ಲಿ ಈ ಥರ ಎಲ್ಲ ಆಗೋಯ್ತಲ್ಲ ಈಗಲೇ ಅಂತ ಮನಸ್ಸಿಗೆ ತುಂಬಾ ಕೊರಗಿದ್ದೀನಿ ನಾನು. ಆ ಒಂದು ಟೈಮಲ್ಲಿ ನನ್ನ ಫ್ರೆಂಡ್ಸು ಇದು ಒಂದು ಕ್ರೀಮ್ನ ನನಗೆ ಸಜೆಸ್ಟ್ ಮಾಡಿದ್ರು. ನಾನೊಂದು 2 ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. 2 ಮಂತ್ಸ್ಗೆ ನನ್ನ ಮುಖದಲ್ಲಿ ನೀವು ನೋಡ್ತಾ ಇರ್ಬೋದು, ಯಾವುದೇ ರೀತಿಯಾದ ಬ್ಲ್ಯಾಕ್ ಎಲ್ಲ ಫುಲ್ಲು ರಿಮೂವ್ ಆಗಿದೆ. ಮೂಗು ಮೇಲಾಗಿರ್ಬೋದು ನೀವೇ ನೋಡ್ತಾ ಇರ್ಬೋದು, ಪ್ರತ್ಯಕ್ಷವಾಗಿ ಯಾವುದೂ ಕಾಣಿಸ್ತಾ ಇಲ್ಲ. ಆದ್ದರಿಂದ ನಾನು ಸ್ವಂತವಾಗಿ ಬಳಸಿರೋದ್ರಿಂದ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಅದು ಯಾವುದು ಅಂತ ಕ್ರೀಮು ಯಾವುದಪ್ಪ ಅಂತಂದರೆ, ನೋಡಿ ಫ್ರೆಂಡ್ಸ್, ನೋಡಿ ಇದು ಮೋದಿ ಕೇರ್ ಅವ್ರದ್ದು ಸ್ಲೋಕಾ ಕ್ರೀಮ್ ಅಂತ ನೀವು ನೋಡ್ತಾ ಇರ್ಬೋದು. ನಾನು ಈಗ ಹೊಸದಾಗಿ ಆರ್ಡರ್ ಮಾಡಿ ತರಿಸ್ಕೊಂಡೆ ಇದು ಕ್ರೀಮು. ಇದು ನೀವು ಅಂಗಡಿಗಳಲ್ಲಿ, ಮೆಡಿಕಲಲ್ಲಿ, ಇಲ್ಲಾಂದರೆ ಮೋದಿ ಕೇರ್ ಅವ್ರದ್ದು ಹೊಸ ಸೆಂಟರ್ಗಳಲ್ಲಿ ಎಲ್ಲ ಕಡೆನೂ ಇದ್ದೇ ಇರುತ್ತೆ ಬ್ರ್ಯಾಂಚಸ್ಸು. ಅಲ್ಲಿ ತೊಗೊಂಡ್ರೆ 270 ಅಷ್ಟೇ ರೇಟ್ ಇದು. ಅಲ್ಲಿ ತೊಗೊಂಡು ನೀವು ಅಲ್ಲಿ ಯೂಸ್ ಮಾಡ್ಬೋದು. ನೋಡಿ, ಇವಾಗ ನಾನು ಹೊಸದಾಗಿ ಪ್ಯಾಕ್ ನಾನು ತೊಗೊಬಂದಿರೋದು. ಆದ್ದರಿಂದ ನಿಮಗೆ ಫಸ್ಟ್ ತೋರಿಸೋಣ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಮೋದಿ ಕೇರ್ ಅವ್ರದ್ದು ಪ್ರಾಡಕ್ಟ್ ಇದು ಸ್ಲೋಕಾ ಕ್ರೀಮು. ನೋಡಿ, ಈ ಥರ ಪ್ಯಾಕ್ ಈ ಥರ ಇರುತ್ತೆ ಒಳಗಡೆ. ನೋಡಿ, ನೀವು ನೋಡ್ತಾ ಇರ್ಬೋದು. ನೋಡಿ, ಈ ಥರ ಇನ್ನೂ ಅದು ಓಪನ್ನೇ ಮಾಡಿಲ್ಲ ನಾನು. ನೋಡಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು. ನೋಡಿ, ಈ ಥರ ಇಲ್ಲಿ ಮೇಲೆ ಫುಲ್ಲು ಕವರ್ ಮಾಡಿದ್ದಾರೆ. ನೋಡಿ, ಇನ್ನೂ ಓಪನ್ನೇ ಮಾಡಿಲ್ಲ ನಾನು. ನೋಡ್ತಾ ಇದ್ದೀರಲ್ವಾ? ನೋಡಿ, ನಾನು ಈಗ ಓಪನ್ ಮಾಡ್ತಾಯಿದ್ದೀನಿ. ಈಗ ಓಪನ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಆಯಿಲಿ ಸ್ಕಿನ್ನು, ಡ್ರೈ ಸ್ಕಿನ್ನು, ಎಲ್ಲ ಸ್ಕಿನ್ವ್ರಿಗೂ ಏನಾಗುತ್ತೆ, ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸಹ ಇದೇನಾಗುತ್ತೆ, ತುಂಬ ಯೂಸ್ಫುಲ್ ಆಗಿರುತ್ತೆ, ಚೆನ್ನಾಗಿ ಅನಿಸುತ್ತೆ. ಯಾಕೆಂದರೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಯೂಸ್ ಮಾಡ್ತಾಯಿದ್ದೀವಿ. ಕೆಲವರು ಡ್ರೈ ಸ್ಕಿನ್ ಅವರಿದ್ದಾರೆ ನನ್ನ ಫ್ರೆಂಡ್ಸು. ನನ್ನ ಸ್ವಲ್ಪ ಆಯಿಲಿ ನನಗೂ ಸಹ ಏನಾಗಿದೆ, ಸೆಟ್ ಆಗುತ್ತೆ. ನಾನು ಫಸ್ಟ್ ಹೆದರ್ಕೋತಾ ಇದ್ದೆ, ನಂದು ಆಯಿಲ್ ಸ್ಕಿನ್ನು, ಇದು ಸ್ವಲ್ಪ ಹೆಂಗೆ ಸೆಟ್ ಆಗುತ್ತೋ ಇಲ್ವೋ, ಆಮೇಲೆ ಮೊದಲೇ ಮುಖದಲ್ಲಿ ಪಿಗ್ಮೆಂಟೇಷನ್ ಇದೆ, ಮತ್ತು ಒಂದೋಗಿ ಇನ್ನೊಂದಾದರೆ ಕಷ್ಟ ಅಂತ ನಾನು ಸಹ ಹೆದರುತ್ತಾ ಇದ್ದೆ. 2 ಮಂತ್ಸಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ನೀವೇ ನೋಡ್ತಾ ಇರ್ಬೋದು ನನ್ನ ಮುಖನ, ಯಾವುದೇ ರೀತಿಯ ಆ ಬ್ಲ್ಯಾಕ್ ಪಿಗ್ಮೆಂಟೇಷನ್ದು ಮಾರ್ಕು ಎಲ್ಲ ಹೋಗಿದೆ ಫ್ರೆಂಡ್ಸ್. ನೀವು ದಯವಿಟ್ಟು ಯೂಸ್ ಮಾಡಿ ನೋಡಿ. ಆಗ ನೀವೇ ಕಮೆಂಟ್ಸ್ ಬಾಕ್ಸಲ್ಲಿ ಯೂಸ್ ಮಾಡಿ ನೋಡಾದಮೇಲೆ ಚೆನ್ನಾಗಿದೆಯಾ ಪ್ರಾಡಕ್ಟು ಇಲ್ವಾ ಅನ್ನೋದನ್ನ ನೀವೇನು ಮಾಡ್ಬೋದು, ನನಗೆ ಹೇಳಿ ತಿಳಿಸ್ಬೋದು. ನೋಡಿ ಫ್ರೆಂಡ್ಸ್, ಯಾವ ಥರ ಇರುತ್ತೆ ಅಂದರೆ, ಒಳಗಡೆ ಸ್ವಲ್ಪ ಮಿಲ್ಕಿ ಥರ ಇರುತ್ತೆ. ನೋಡಿ, ಫುಲ್ಲು ಹೊಸದಲ್ವಾ? ನೋಡಿ, ಇದ್ರ ಮೇಲೆ ಈ ಥರ ಒಂದು ಕ್ಯಾಪ್ ಕೊಟ್ಟಿರ್ತಾರೆ. ನೋಡಿ ಫ್ರೆಂಡ್ಸ್, ಫುಲ್ಲು ಕ್ರೀಮ್ ಥರನೇ ವೈಟಿಗಿರುತ್ತೆ. ನೋಡ್ತಾ ಇದ್ದೀರಲ್ವಾ?
ನೋಡಿ ಈಗ ನಾನು ಕೈ ಮೇಲೆ ಯಾವ ಥರ ಇರುತ್ತೆ ಅನ್ನೋದು, ಯಾವ ಥರ ಬ್ಲೆಂಡ್ ಆಗುತ್ತೆ ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಯಾವುದೇ ರೀತಿ ಆಯಿಲ್ ಆಗಿರ್ಬೋದು, ಜಿಡ್ಡಾಗಿರ್ಬೋದು ಆ ಥರ ನಮಗೇನು ಅನಿಸಲ್ಲ. ಇನ್ನೂ ಒಟ್ನಲ್ಲಿ ಗ್ಲೋ ಥರ ಮುಖಕ್ಕೆ ಹಾಕ್ಬಿಟ್ರೆ ನಿಮ್ಗೆ ಇನ್ನೂ ವೈಟಾಗಿ ಕಾಣಿಸುತ್ತೆ ಫೇಸು. ಯಾವುದೇ ರೀತಿ ಸೈಡ್ ಎಫೆಕ್ಟು ಆಗಲ್ಲ. ನನಗೆ ಚೆನ್ನಾಗಿ ಸೆಟ್ ಆಗಿದೆ. ನಂದು ಆಯಿಲ್ ಸ್ಕಿನ್ನು. ಡ್ರೈ ಸ್ಕಿನ್ ಅವ್ರಿಗಂತೂ ಇನ್ನೂ ಚೆನ್ನಾಗೇ ಸೆಟ್ ಆಗುತ್ತೆ ಕ್ರೀಮು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಯಿತು. ಇದನ್ನು ನೀವು ಒಂದ್ಸಲ ಯೂಸ್ ಮಾಡಿ ನೋಡಿ ಫ್ರೆಂಡ್ಸ್. ಇದು ಏನಂದರೆ ಬರೀ ಪಿಗ್ಮೆಂಟೇಷನ್ ಅವ್ರಿಗೆ ಮಾತ್ರ ಅಲ್ಲ, ಲೆಮನ್ ಮತ್ತು ಟರ್ಮರಿಕ್ದು ಪ್ರಾಡಕ್ಟ್ ಆಗಿರೋದ್ರಿಂದ ಇದು ನ್ಯಾಚುರಲ್ ಆಗಿದೆ. ಮತ್ತು ಡಾರ್ಕ್ ಸ್ಪಾಟ್ ಇರೋದು ಹೋಗುತ್ತೆ, ಮತ್ತು ಪಿಗ್ಮೆಂಟೇಷನ್ ಮಾರ್ಕ್ ಇರೋದು ಹೋಗುತ್ತೆ, ಮತ್ತು ಕಣ್ಣಿನ ಕೆಳಗಡೆ ಏನಾದರೂ ಬ್ಲ್ಯಾಕ್ ಸರ್ಕಲ್ ಇದ್ದರೆ ಅದು ಹೋಗುತ್ತೆ. ಎಲ್ಲದಕ್ಕೂ ಆಲ್ ಇನ್ ಒನ್ ಆಗಿದ್ದು ಕೆಲಸ ಮಾಡುತ್ತೆ. ಮೋದಿ ಕೇರ್ ಸ್ಲೋಕಾ ಕ್ರೀಮ್, ಟರ್ಮರಿಕ್ ಆ್ಯಂಡ್ ಲೆಮನ್ ಪಿಗ್ಮೆಂಟೇಷನ್ ಕ್ರೀಮ್ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು ಬಾಕ್ಸ್ ಮೇಲೆ ನೋಡಿ, ಸ್ಲೋಕಾ ವೈಟ್ನಿಂಗ್ ಕ್ರೀಮ್ ಲೆಮನ್ ಆ್ಯಂಡ್ ಟರ್ಮರಿಕ್ ಫಾರ್ ಡಾರ್ಕ್ ಆ್ಯಂಡ್ ಪಿಗ್ಮೆಂಟೇಷನ್ ಕ್ರೀಮ್ ಅಂತ ಬರೆದಿದ್ದಾರೆ. ಇದನ್ನು ನೀವು ಮೋದಿ ಕೇರ್ ಸೆಂಟರ್ಗಳಲ್ಲೂ ನೀವು ತೊಗೋಬೋದು. ಇಲ್ಲ ಅಂದರೆ ನೀವು ಆನ್ಲೈನಲ್ಲಿ ಸಹ ಬೈ ಮಾಡ್ಬೋದು. ಅದರಲ್ಲಿ ಇನ್ನೂ ಸ್ವಲ್ಪ ಕಮ್ಮಿ ರೇಟ್ಗೆ ಸಿಗುತ್ತೆ. ಇವತ್ತು ನೀವು ನೋಡುತ್ತಾ ಇರೋ ಪ್ರಾಡಕ್ಟು ನಿಮ್ಗೇನಾದ್ರು ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಯೂಸ್ ಮಾಡಿ ನೋಡಿ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಅಂತ ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ.